ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣವಾಗಿದೆ. ಸಿಎಂ ಪರಮೇಶ್ವರ್ ಮಹದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದರು. ಕ್ಯಾಬಿನೆಟ್ ಸಭೆಯ ನಂತರ ನಾಯಕರ ನಡುವೆ ಮಾತುಕತೆ. ಕಾವೇರಿ ನಿವಾಸದಲ್ಲಿ 1 ಗಂಟೆಗಳ ಕಾಲ ಮೂವರ ನಡುವೆ ಸಭೆ. ಮೀಟಿಂಗ್ ನಲ್ಲಿ ನಡೆದಿರುವ ಚರ್ಚೆಯಾದ್ರೂ ಏನು ಅನ್ನೋದು ಎಲ್ರಿಗೂ ಇರೋ ಪ್ರಶ್ನೆ. ಏನ್ ಚರ್ಚೆ ಮಾಡಿರ್ಬೋದು? 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಈ ಮೂವರು ಅಂತ ಹೇಳಿದ್ರೆ, ಮೂವರು ನಾಯಕರು ಕೂಡ ಹಿರಿಯರು, ಅನುಭವಿಗಳು, ವರ್ಚಸ್ಸಿರುವಂಥವರು, ಅಧಿಕಾರದಲ್ಲಿ ಇರುವಂಥವರು. ಏನು ಚರ್ಚೆ ಮಾಡಿರಬಹುದು? ಸಂಪುಟದಿಂದ ಯಾರನ್ನು ಬಿಡಬೇಕು ಅಂತ ಏನಾದರೂ ಚರ್ಚಿಸಿದ್ರಾ? ಅದೊಂದು ಪ್ರಶ್ನೆ ಇದೆ. ನೋಡಿ, ಮೂವರು ಕೂತು ಮಾತಾಡ್ತಾರೆ, ತುಂಬ ಕ್ಲೋಸ್ ಸರ್ಕಲ್ನವರು ಮಾತ್ರ ಅಂತ ಅಂದಾಗ ಈ ಪ್ರಶ್ನೆ ಹುಡ್ಕೊಳ್ಳೋದು. ಸಿಎಂ ಪರಮೇಶ್ವರ್ ಅವರು, ಮಹದೇವಪ್ಪನವರು. ನೋಡಿ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಹಿಂದ ಅಂತ ಬಂದಾಗ, ಅಹಿಂದ ನಾಯಕರು ಅಂತ ಬಂದಾಗ, ಒಂದು ವರ್ಗವನ್ನು ಪ್ರತಿಪಾದಿಸುವವರು ಅಂತ ಬಂದಾಗ ಈ 3 ಜನನು ಕೂಡ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಹಿರಿಯರು ಕೂಡ ಹೌದು, ಅನುಭವಿಗಳು ಕೂಡ ಹೌದು, ಅಧಿಕಾರದಲ್ಲಿ ಇರುವವರು ಕೂಡ ಹೌದು, ಹಾಗೆಯೇ ಒಂದೇ ಟೀಮ್ ಆಗಿ ಗುರುತಿಸಿಕೊಂಡವರು, ಬಹಳ ಕ್ಲೋಸ್ ಇವ್ರು ಮೂವರು ಕೂಡ. ಇವ್ರು 3 ಜನ ಸೇರಿಕೊಂಡು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ ಅಂತ ಅಂದರೆ ಅದರ ಉದ್ದೇಶ ಏನಿರ್ಬೋದು? ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಿಸ್ ಆಗಿದ್ದಾರೆ. ಅವರು ಇನ್ವಾಲ್ವ್ ಆಗಿದ್ರು ಅಂದರೆ ಫಾರ್ ಶೋರ್ ಏನೋ ಒಂದು ಗಂಭೀರವಾದಂಥ ಚರ್ಚೆ, ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಅನ್ನೋದನ್ನು ನಾವು ಊಹಿಸ್ತಾ ಇದ್ವಿ. ಸೇಮ್ ಅದೇ ಥರದ್ದು ಈ 3 ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತಂದರೆ ಈಗ ನಾನಾ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ. ಕ್ಯಾಬಿನೆಟ್ ಸಭೆ ಆದಮೇಲೆ ಈ ನಾಯಕರ ನಡುವೆ ಮಾತುಕತೆ ಅಂಥದ್ದು ಏನು ಮಾತಾಡಿರ್ಬೋದು? ಯಾವ ವಿಚಾರದ ಬಗ್ಗೆ ಇವರು ಚರ್ಚಿಸಿರ್ಬೋದು? ಏನಾದರೂ ನಿರ್ಧಾರಗಳನ್ನು ಕೈಗೊಂಡಿದ್ದಾರಾ? ಯಾವುದಾದ್ರು ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ, ಪಡ್ಕೊಳ್ಳೋದಕ್ಕೆ ಅಂತ ಈ ಮೀಟಿಂಗನ್ನು ಅರೇಂಜ್ ಮಾಡ್ಕೊಂಡಿದ್ದೀರಾ? ಪ್ರಶ್ನೆ. ಸಿಎಂ ಬದಲಾವಣೆಯ ಚರ್ಚೆ ಬಂದರೆ ಏನು ಮಾಡಬೇಕು? ಈಗಾಗಲೇ ಸಿಎಂ ಬದಲಾಗ್ತಾರೆ, ಸಿಎಂ ಬದಲಾಗಬೇಕು, ಸಿಎಂ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೆಲವರು ಸಿಎಂ ಬದಲಾಗಲಿ ಅಂತ ಕಾಯ್ತಿದ್ದಾರೆ, ಕೆಲವರು ಸಿಎಂ ಆಗಲ್ಲ ಅಂತ ಅಂತಿದ್ದಾರೆ. ಸೊ ಇದೆಲ್ಲದರ ನಡುವೆ ಈ ಥರದ ಮೀಟಿಂಗ್ಗಳು. ಮೊನ್ನೆ ತಾನೇ ಗೃಹ ಸಚಿವ ಪರಮೇಶ್ವರ್ ಅವರು, ಸಿ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಅದ್ರ ಬಗ್ಗೆ ಪರಮೇಶ್ವರ್ ಅವರು ನಿನ್ನೆ ಕ್ಲಾರಿಟಿ ಕೊಟ್ಟರು, ಅದು ನಾವು ಯಾವಾಗಲೂ ಸೇರ್ತಾ ಇರ್ತೀವಿ, ಅಂಥದ್ದೇನಿಲ್ಲ ಅಂತ. ಸೊ ಇವ್ರು 3 ಜನ ಈಗ ಸಿಎಂ ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಪರಮೇಶ್ವರ್ ಅವರು. ಯಾಕೆ ಈ ಮೂವರು ಅಥವಾ ಇವರೇ 4 ಜನ ಇವ್ರ ನಡುವೆನೇ ಚರ್ಚೆಗಳಾಗ್ತಾ ಇದೆ? ಸಿಎಂ ಬದಲಾವಣೆ ಕೂಗು ಎದ್ದಾಗ ಮೊದಲು ಮಾತನಾಡುವಂಥದ್ದು, ಸಿಎಂ ಪರವಾಗಿ ಬ್ಯಾಟ್ ಬೀಸುವಂಥದ್ದು ಇದೇ 3 ನಾಯಕರುಗಳು. ಆಪ್ತರ ಬಳಿ ನಾನು ಸಿಎಂ ಆಗೇ ಆಗ್ತೀನಿ ಅಂದಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಬದಲಾದರೆ ಯಾರು ಮುಂದಿನ ಸಿಎಂ ಅನ್ನುವಂಥ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಆಪ್ತರ ಬಳಿ ಮುಂದೆ ನಾನೇ ಸಿಎಂ ಅಂತ ಹೇಳಿದಾರಂತೆ. ಇದನ್ನು ತಪ್ಪಿಸುವ ಸಲುವಾಗಿ 3 ನಾಯಕರು ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ? ಒಗ್ಗೂಡಿ ಒಟ್ಟಿಗೆ ಮಾತಾಡಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರಾ? ಆ ಥರ ಸಿಎಂ ಬದಲಾವಣೆ ಅನ್ನುವಂಥ ಕೂಗೇನಾದ್ರು ಮುನ್ನೆಲೆಗೆ ಬಂತು ಅಂತಂದರೆ ಇವ್ರ ಹತ್ರ ಒಂದು ಪ್ರಬಲವಾದಂಥ ಅಸ್ತ್ರ ಇದೆ. ಅದೇನು ಅಂತಂದರೆ ದಲಿತ ಸಿಎಂ ಅನ್ನುವಂಥ ವಿಚಾರವನ್ನು ಮುನ್ನೆಲೆಗೆ ತಂದು ಬಿಡೋಣ ಅಂತ. ಸೊ ಹಾಗಾಗಿ ದಲಿತ ಸಿಎಂ ವಿಚಾರವನ್ನು ಅಸ್ತ್ರವಾಗಿ ಪ್ರಯೋಗ ಮಾಡೋದ್ರ ಬಗ್ಗೆ ಚರ್ಚೆ ಏನಾದರೂ ಮಾಡಿದ್ರಾ? ಅಂತಹ ಸಂದರ್ಭ ಬಂದರೆ ತಯಾರಾಗಿ ಅಂತ ಪರಮೇಶ್ವರ್ ಅವ್ರಿಗೆ ಏನಾದರೂ ಸೂಚನೆ ಕೊಟ್ರಾ? ಈಗ ದಲಿತ ಸಿಎಂ ಅಂದ ತಕ್ಷಣ ಮತ್ತೆ ಎಲ್ರಿಗೂ ಆ ಪ್ರಶ್ನೆ, ಯಾರನ್ನು ಮಾಡ್ತಾರೆ? ಖರ್ಗೆ ಅವರನ್ನು ಮಾಡ್ತಾರಾ? ಪರಮೇಶ್ವರ್ ಅವರನ್ನು ಮಾಡ್ತಾರಾ? ಇನ್ಯಾರನ್ನು ಮಾಡ್ತಾರೆ ಅಂತ. ಪರಮೇಶ್ವರ್ ಅವರನ್ನು ಮುಂದಿನ ಸಿಎಂ ಅಂತ ಗುರುತಿಸಬೇಕು ಅಥವಾ ಮುಂದಿನ ಸಿಎಂ ದಲಿತ ಸಿಎಂ ಅಂತ ಬಂದಾಗ ಪರಮೇಶ್ವರ್ ಅವರೇ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ನಡೀತಾ? ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು, ಸಿ ಮಹದೇವಪ್ಪನವರು, ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಅದಾದಮೇಲೆ ಈಗ ಸಿಎಂ ಮತ್ತು ಮಹದೇವಪ್ಪನವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗನ್ನು ಮಾಡ್ತಾ ಇರೋದು. ಇವರು 3 ಜನ ಅಥವಾ ಇವ್ರು 4ರಲ್ಲೂ ಒಂದು ಕಾಮನ್ ಥಿಂಗ್, ಸಿಎಂ ಬದಲಾವಣೆ ಅಂತ ಅಂದಾಗ ಒಟ್ಟಿಗೆ ನಿಲ್ಲುವಂಥದ್ದು, ದಲಿತ ಸಿಎಂ ಅಸ್ತ್ರ ಅನ್ನುವಂಥದ್ದನ್ನು ಪ್ರಯೋಗ ಮಾಡುವಂಥದ್ದು, ಅದರ ಜೊತೆಗೆ ಅಹಿಂದ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇರೋದು. ಹಾಗಾಗಿ ಇವ್ರುಗಳ ಮೀಟಿಂಗ್ ಯಾವ ರೀತಿಯಾದಂಥ ಚರ್ಚೆನ ಹುಟ್ಟಾಕ್ತಾ ಇದೆ, ಏನು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಶಿವು? ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಸಂಪುಟ ಪುನಾರಚನೆಯನ್ನ ಮಾಡಿದ್ರೆ ಸಿಎಂ ಕುರ್ಚಿಯನ್ನ ಸೇಫ್ ಮಾಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಮುಖ್ಯಮಂತ್ರಿಗಳಿಗೆ ಇದೆ. ಯಾಕೆಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ನವೆಂಬರ್ 20ರೊಳಗೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅಂತೇಳಿ ಸಚಿವರು ತಮ್ಮ ಆಪ್ತರ ಬಳಿ ಈಗಾಗಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಕಿವಿಗೂ ಕೂಡ ಇದು ಬಿದ್ದಿದೆ. ಹಾಗಾಗಿ ತಮ್ಮ ಆಪ್ತ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಂಪುಟ ಸಭೆಯ ನಂತರ ತಮ್ಮ ನಿವಾಸದಲ್ಲಿ
ಸುದೀರ್ಘವಾಗಿ ಸಭೆಯನ್ನ ನಡೆಸ್ತಾರೆ. 1 ಗಂಟೆಗಳ ಕಾಲ ಮಹದೇವಪ್ಪ ಹಾಗೆ ಪರಮೇಶ್ವರ್ ಅವರ ಜೊತೆ ಸಭೆಯನ್ನು ನಡೆಸಿ ಅಲ್ಲಿ ಸಾಕಷ್ಟು ಮಾತುಕತೆಗಳನ್ನ ನಡೆಸ್ತಾರೆ. ಅಲ್ಲಿ ನಡೆಸುವಂತಹ ಮಾತುಕತೆಗಳೇನು, ಇದು ಈಗ ಎದ್ದಿರುವಂತಹ ಪ್ರಶ್ನೆಗಳು. ಅಂದ್ರೆ 3 ಜನ ನಾಯಕರು ಪದೇ ಪದೇ ಹಿಂದೆ 4 ತಿಂಗಳ ಹಿಂದೆ ಕೂಡ ಸಂಪುಟ ಪುನಾರಚನೆ ವಿಚಾರ, ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ರು. ಡಿನ್ನರ್ ಮೀಟಿಂಗ್ ಗಳನ್ನ, ಟಿಫನ್ ಹೆಸರಿನಲ್ಲಿ ಸಭೆಗಳನ್ನ ನಡೆಸಿ ಒಂದ್ ರೀತಿ ಪಕ್ಷದ ನಾಯಕರಿಗೂ ಕೂಡ ಎಚ್ಚರಿಕೆಯನ್ನ ರವಾನಿಸ್ತಾ ಇದ್ರು ಪದೇ ಪದೇ. ಇದೀಗ ಮತ್ತೆ ಅದೇ ಸಚಿವರು ಸಭೆಗಳನ್ನ ನಡೆಸ್ತಾ ಇರುವಂತದ್ದು. ಆ ಸಭೆಗಳಲ್ಲಿ ಏನೆಲ್ಲ ಚರ್ಚೆಗಳಾಯ್ತು, ಅದ್ರ ಬಗ್ಗೆ ಏನಾದ್ರು ಮುಖ್ಯಮಂತ್ರಿಗಳ ಮೇಲೆ ಪರಮೇಶ್ವರ್, ಮಹದೇವಪ್ಪ ಅವರ ಕಡೆಯಿಂದ ಮಾಹಿತಿಗಳನ್ನ ಪಡ್ಕೊಂಡ್ರ, ಮತ್ತೆ ಮುಂದೆ ಒಂದು ವೇಳೆ ಏನಾದ್ರು ಸಿಎಂ ಕುರ್ಚಿಯ ಬಗ್ಗೆ ಹೈಕಮಾಂಡ್ ನೀವು ತ್ಯಾಗ ಮಾಡ್ಬೇಕಾಗತ್ತೆ ಅನ್ನುವಂತ ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ನಮ್ಮ ನಡೆಯನ್ನ ಅನುಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆಗಳನ್ನ ಮಾಡಿದ ಅನ್ನುವಂತಹ ಕುತೂಹಲ ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಒಂದು ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಬದಲಾವಣೆ ವಿಚಾರ ಆ ಸಂದರ್ಭದಲ್ಲಿ ಮುನ್ನೆಲೆಗೆ ತಂದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದೆ ಆದ್ರೆ ಆಗ ಪರಮೇಶ್ವರ್ ಅವರನ್ನ ಮುಂದೆ ಬಿಡುವಂತಹ ಒಂದು ತಂತ್ರಗಾರಿಕೆಯನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಪರಮೇಶ್ವರ್ ಅವರನ್ನು ಕೂಡ ಮುಖ್ಯಮಂತ್ರಿ ಹುದ್ದೆಯ ಕಡೆ ಅವರ ಹೆಸರನ್ನ ತೇಲಿ ಬಿಡುವಂತಹ ಒಂದು ಪ್ರಯತ್ನ, ಲೆಕ್ಕಾಚಾರಗಳು ಈ ಸಭೆಯ ಹಿಂದೆ ನಡೆದಿದ್ಯಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಪರಮೇಶ್ವರ್ ಆಗ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯ ಅವರ ನಡುವೆ ಅಜಗಜಾಂತರ ವ್ಯತ್ಯಾಸಗಳಿದ್ದು ಆ ಇಬ್ಬರು ಕೂಡ ಸಾಕಷ್ಟು ವಿರೋಧಿ ನಡೆಯನ್ನ ತೋರಿಸ್ತಾ ಇದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರನ್ನ ಸೋಲ್ಸಿದ್ದು ಸಿದ್ದರಾಮಯ್ಯ, ಹಾಗೆ ಅವರ ಅನ್ನುವಂಥದ್ದು ಪರಮೇಶ್ವರ್ ಅವರ ಗಮನಕ್ಕೆ ಆ ಸಂದರ್ಭದಲ್ಲಿ ಬಂದಿತ್ತು. ಆಗ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಕೂಡ ಮಿಸ್ ಮಾಡಿದ್ರು ಅನ್ನುವಂತಹ ಆರೋಪಗಳು ಇದೆ. ಹಾಗಾಗಿ ಈಗ ಪರಮೇಶ್ವರ್ ಹತ್ರ ಬಂದಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಾಗಿರುವಂತಹ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರು ತಮ್ಮ ಹತ್ತಿರ ಈಗ ಸೆಳ್ಕೊಂಡಿದ್ದಾರೆ. ಕಾರಣ, ಮುಂದೆ ಈ ರೀತಿಯಾದಂತಹ ಸಂದರ್ಭ ಬಂದಿದ್ದೆ ಆದ್ರೆ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ. ಹಾಗಾಗಿ ನೀವು ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರಬೇಕು, ನಿಮ್ಮನ್ನ ಸಿಎಂ ಮಾಡೋದಕ್ಕೆ ನಾನು ಕೂಡ ಬೆಂಬಲವನ್ನ ಕೊಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಈಗ ಪರಮೇಶ್ವರ್ ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದಂತವ್ರು ಈಗ ಸಿದ್ದರಾಮಯ್ಯನವರ ಪಾಳೆಯದಲ್ಲಿ